ಸ್ನೇಹಿತರೆ, ಕುಣಿಗಲ್ ಪಟ್ಟಣದ ರಸ್ತೆ ತೆರವು ಕಾರ್ಯಾಚರಣೆಯನ್ನು ಪುರಸಭಾ ವತಿಯಿಂದ ಆರಂಭ ಮಾಡಲಾಗಿದೆ. ಈಗ JK ಬಾರ್ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಚರಂಡಿಯ ಒಳಭಾಗದಲ್ಲಿರಬೇಕು, ಚರಂಡಿಯಿಂದ ಹೊರಭಾಗದಲ್ಲಿ ಅಥವಾ ಚರಂಡಿಯ ಮೇಲ್ಭಾಗದಲ್ಲಿ ಯಾವುದೇ ವಸ್ತುಗಳಿದ್ರೆ ಅದನ್ನು ಸ್ವಯಂಕೃತವಾಗಿ ತೆರವು ಮಾಡಬೇಕು ಅನ್ನೋದು ಪುರಸಭಾ ಅಧಿಕಾರಿಗಳ ಮಾತಾಗಿದೆ. ಕೆಲವರು ಇಲ್ಲ ನಾವು ಮಾಡ್ಕೊಳ್ತೀವಿ, ನೀವು ಬಿಡಿ ಆಮೇಲೆ ಮಾಡ್ಕೊಳ್ತೀವಿ, ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರ್ಯಾರಿಗೆ ಏನೆಂದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಕಡೆ ಬರ್ರಿ. ಚರಂಡಿಯ ಮೇಲ್ಭಾಗದಲ್ಲಿ ಕಟ್ಟಿದ್ದಾರೆ. ಸುಮಾರು 1 ಅಡಿ ಗೋಡೆ ಒತ್ತುವರಿಯಾಗಿದೆ ಅನ್ನೋ ಒಂದು ದೂರಿತ್ತು. ಹಾಗಾಗಿ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಕಡೆನೂ ಕೆಲಸ ಮಾಡಬೇಕು. ಕುಣಿಗಲ್ ಪಟ್ಟಣದಲ್ಲಿ ಕೂಡ ಸಂಪೂರ್ಣ ಚರಂಡಿಯ ಮೇಲೆ ಅಥವಾ ಚರಂಡಿಯ ಒಳಭಾಗದಲ್ಲಿ ಹೊರಭಾಗದಲ್ಲಿ ಒತ್ತುವರಿಯಾಗಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಸಾರ್ವಜನಿಕರ ಮಾತಾಗಿದೆ. ಒಂದಿಡಿಕೆ ಅದೇ ಒಂದಿಡಿಕೆ ಸಾಕು ಪ್ರಿಂಟು ಹೊಡಿಬೇಡ ನೀರನ್ನು ಪೈಪ್ ಐತೆ, ಪೈಪ್ ಬಂದೈತೆ, ಹೊಡಿಬೇಡ. ಮಿಕ್ಕಿದವ್ರು ಕ್ಲೀನ್ ಮಾಡ್ಕೊಳ್ತಾರೆ ಬಿಡು, ಮಿಕ್ಕಿದವ್ರು ಕ್ಲೀನ್ ಮಾಡ್ತಾರೆ ಬಿಡು, ಸಾಕು. ಮೇಡಮ್, ಈಗ ಪುರಸಭಾ ಮುಖ್ಯಾಧಿಕಾರಿಗಳು ನಮ್ಮ ಜೊತೆಲಿದ್ದಾರೆ. ಕರ್ನಾಟಕ ಜನ ಲೈವ್ ಆಗಿ ನೋಡ್ತಾ ಇದ್ದಾರೆ. ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ, ಪ್ರತಿಕ್ರಿಯೆ ಹೇಗಿದೆ ಮೇಡಮ್? ಸರ್, ಪ್ರತಿಕ್ರಿಯೆ ಅಂದರೆ ಈಗಾಗಲೇ ನಾವು 2 ಮಂತ್ಸಿಂದನೂ ಅನೌನ್ಸ್ ಮಾಡಿದ್ವಿ. ಎಲ್ಲ ಏನೋ ಒಂದು ಪೆಟ್ಟಿಗೆಗಳು ಮತ್ತು ಚರಂಡಿ ಮೇಲೆ ಅಕ್ವೈರ್ ಆಗಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಹಾಗಾಗಿ ಕೆಲವರು ಅವರೇ ಸ್ವತಃ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಕೆಲವರು ಮಾಡ್ಕೊಂಡಿಲ್ಲ. ಅದನ್ನು ಈಗ PWD ತಾಲೂಕು ಆಡಳಿತ ಮತ್ತು ನಮ್ಮ ಇವರು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಚಾಲೂ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಯಿಂದ 2 ಕಡೆನೂ ಆಪ್ರೇಟ್ ಮಾಡ್ತಾ ಇದ್ವಿ. ಮಲ್ಲಿಪಾಳ್ಯದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆ ಕಡೆನೂ JCB ಕ್ರೇನು ಮತ್ತು ನಮ್ಮ ಒಂದು ಪೊಲೀಸ್ ಸಿಬ್ಬಂದಿ ತಂಡ ಇದೆ, ಮತ್ತು ನಮ್ಮ ಪುರಸಭೆ ಸಿಬ್ಬಂದಿ ಇದ್ದಾರೆ. ಮತ್ತು ಈ ಸೈಡನ್ನು ಅಷ್ಟೇ ಎಲ್ಲ ಒಂದು ಟೀಮ್ ಥರ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಪಬ್ಲಿಕ್ ಒಳ್ಳೆ ರೆಸ್ಪಾನ್ಸ್ ಇದೆ, ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಈಗ ಹಾಜರಿದ್ದಾರೆ. ಪಬ್ಲಿಕ್ ಸಹಕಾರನೂ ಇದೆ. ಎಲ್ಲಿಂದ ಎಲ್ಲಿ ತನಕ ಮಾಡ್ತೀರಾ ಮೇಡಮ್? ಇವತ್ತು ಮಲ್ಲಿಪಾಳ್ಯದಿಂದ ಇಲ್ಲಿ ಗ್ರಾಮದಮ್ಮ ಸರ್ಕಲ್ವರೆಗೂ ಮಾಡಬೇಕು. ಮೊದಲನೇ ಹಂತದ ಇದು? ಮೊದಲನೇ ಹಂತದಲ್ಲಿ ಇನ್ನೂ 2 ದಿನ ಇರುತ್ತೆ. ಸೊ ಮೊದಲನೇ ಹಂತ ಈ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ತೆರವು ಮಾಡ್ಕೊಂಡಿಲ್ಲ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತೆರವು ಮಾಡ್ಕೊಂಡಿರೋ ನಾವೇ ಕ್ಲಿಯರ್ ಮಾಡಿಸ್ತಾ ಇದ್ವಿ. ಏನೋ ಒಂದು ಪೆಟ್ಟಿಗೆ ಅಂಗಡಿಗಳು ಮತ್ತು ಚರಂಡಿ ಮೇಲೆ ಅಕ್ವರ ಇದೆ, ಕಾಂಪೌಂಡ್ಗಳು ಮತ್ತು ಬೋರ್ಡ್ಗಳು ಇಂಥದ್ದೆಲ್ಲ ಇಟ್ಟಿದ್ದಾರಲ್ಲ, ಅದನ್ನೆಲ್ಲ ನಾವೇ ಕ್ಲಿಯರ್ ಮಾಡ್ತಾ ಇದ್ವಿ. ಈಗ ಚರಂಡಿ ಹೊರಗಡೆ ಇಟ್ಟಿದ್ದವರು ಚರಂಡಿ ಮೇಲೆ ಇಟ್ಕೊಳ್ತಾ ಇದ್ದಾರೆ ತುಂಬ ಜನ, ನಾನು ನೋಡ್ಕೊಂಬಂದೆ. ಚರಂಡಿ ಮೇಲೆ ಇಟ್ಟಿರೋದನ್ನ ಕ್ಲಿಯರ್ ಮಾಡಲೇಬೇಕು. ನಾವು 100% ಅಟೆಂಡ್ ಮಾಡೇ ಮಾಡ್ತೀವಿ. ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ, ಎಲ್ಲ ನಾವು ಕ್ಲಿಯರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಓಕೆ, ಇದು ಮುಖ್ಯಾಧಿಕಾರಿಗಳ ಮಾತಾಗಿದೆ. ಅದೇ ರೀತಿ ಇಲ್ಲೆಲ್ಲ ಸಾರ್ವಜನಿಕರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ತೆರವು ಮಾಡ್ತಾ ಇರೋದ್ರ ಬಗ್ಗೆ? ಇದು ಒಳ್ಳೆಯದು ಕೆಲಸ, ದೂರ ಇದ್ದರೆ ಒಳ್ಳೆಯದು, ಎಲ್ಲ ಅನುಕೂಲ ಆಗ್ತದೆ. ಹೇಳಿ ಅಣ್ಣ. ಈಗ ಟೌನಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಇದು ಮಾಡೋದು ತುಂಬ ಒಳ್ಳೆಯದು. ಎಲ್ಲ ಸುಸಜ್ಜಿತವಾಗಿ ಮಾಡಬೇಕಷ್ಟೇ. ಅರ್ಧಂಬರ್ಧ ಮಾಡಿ ಅವ್ರು ಹೇಳಿರಿ ಇವ್ರು ಹೇಳಿದ್ರು ಕೈ ಬಿಡಬಾರ್ದು ಅಷ್ಟೇ. ಓಕೆ, ಹೇಳಮ್ಮ. ಇದು ಒಂದು ಒಳ್ಳೆ ಪುರಸಭೆ ವತಿಯಿಂದ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಮತ್ತು ಟ್ರಾಫಿಕ್ ವಿಪರೀತ ಆಗೋದ್ರಿಂದ ಅಪಘಾತಗಳು ಆಗ್ತಾ ಇರೋದು ಎಲ್ಲ ತುಂಬ ತೊಂದರೆ ಅನಿಸ್ತಾ ಇದ್ದೀವಿ ಸಾರ್ವಜನಿಕರು. ಇದು ಒಳ್ಳೆ ಸುಸಜ್ಜಿತ ಕಾರ್ಯಕ್ರಮ, ಕಾನೂನಾತ್ಮಕ ಕಾರ್ಯಕ್ರಮ. ಹೇಳಿ ಸರ್, ಏನು ಅನಿಸುತ್ತೆ ಇದರ ಬಗ್ಗೆ? ಬಡವ್ರನ್ನ ರಕ್ಷಿಸಿ, ಬಡವ್ರನ್ನ ನಾವು
ಮಕ್ಕಳಿಗಿಸಿ ಕೊಲೆಯಾಡಿರನ್ನ ರಕ್ಷಿಸೋಂಥ ಕೆಲಸ ಆಗಬಾರ್ದು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಜನಸಾಮಾನ್ಯರೆಲ್ಲ ಸಪೋರ್ಟ್ ಮಾಡಿ ಈ ತೆರವು ಕಾರ್ಯಾಚರಣೆ ಯಶಸ್ವಿಗೊಳಿಸ್ತಿದ್ದಾರೆ. ಹೇಳಮ್ಮ, ಏನು ಅನಿಸುತ್ತೆ ಸರ್? ಏನಂದ್ರೆ ಬಡವ್ರಿಗೆಲ್ಲ ತೊಂದರೆ ಆಗುತ್ತೆ. ಬಡವ್ರಿಗೆ ಬೇರೆ ಪೆಟ್ಟಿಗೆಯಲ್ಲಿ ಎಲ್ಲರೂ ಜಾಗ ಬೇರೆಯವ್ರಿಗೆ ಎಲ್ಲಾದರೂ ಒಂದು ಸ್ವಲ್ಪ ಜಾಗ ಕೊಡಬೇಕು. ಏನಾದರೂ ಅವ್ರಿಗೆ ಪೆಟ್ಟಿಗೆಗಿದಾರಲ್ಲ, ಅವ್ರಿಗೇನಾದ್ರು ಹಣ್ಣು ಮಾಡ್ತಾರಲ್ಲ, ಅವ್ರಿಗೆಲ್ಲ ಒಂದು ಜಾಗ ಮಾಡಿ ಕೊಡಬೇಕು. ಬಡವ್ರಿಗೆಲ್ಲ ತೊಂದರೆ ಆಗುತ್ತೆ. ಅದು ತೊಂದರೆ ಆಗುತ್ತೆ. ಅವ್ರ ಮನೆಯದು ಎಲ್ಲ ಊಟ ಎಲ್ಲ ಸೊಟ್ಟೆ ಇರ್ದು ಫುಟ್ಪಾತಿಂದಾನೇ ನಡೀತಾ ಇರೋದು. ಬಡವ್ರಿಗೆ ತೊಂದರೆ ಆಗ್ತಾ ಇದೆ. ದುಡೋರಿಗೆಲ್ಲ ತೊಂದರೆ ಆಗ್ತಾಯಿಲ್ಲ, ಬಡವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇರೋದು. ಇಲ್ಲಿ ದುಡಿಯೋ ಮನುಷ್ಯ ಎಲ್ಲ ಫುಟ್ಪಾತಲ್ಲೇ ದುಡಿತಾ ಇರೋದು. ಸ್ಕೂಲಲ್ಲಿಗೂ ಹೋಗ್ತಾ ಇರೋದೆಲ್ಲ, ಸ್ಕೂಲೆಲ್ಲ ಮಕ್ಕಳು ಹೋಗ್ತಾ ಇರೋದು ಬಡವ್ರ ಮಕ್ಕಳೇ ಓಡಾಡ್ತಾ ಇರೋದಲ್ಲ. ಫುಟ್ಪಾತಲ್ಲಿ ಎಲ್ಲ ಬಡವ್ರ ಮಕ್ಕಳೇ ಓಡಾಡ್ತಾ ಇರೋದು. ಯಾರು ದುಡ್ಡೋರ್ ಮನುಷ್ಯರು ಎಲ್ಲ ಇದರಲ್ಲಿ ವ್ಯಾನಲ್ಲಿ ಹೋಗ್ತಾರೆ. ಬಡವ್ರ ಮಕ್ಕಳು ಎಲ್ಲ ಹೋಗ್ತಾರೆ. ಎಲ್ಲ ತೊಂದರೆ ಆಗ್ತಿರೋದು ಯಾರಿಗೆ ಅಂದರೆ ಬಡವ್ರ ಮಕ್ಕಳು ಮಾತ್ರ. ಬಡವ್ರಿಗೆ ಅನ್ನ ತಿಂತಾರಲ್ಲ ಫುಟ್ಪಾತಲ್ಲಿ, ಅನ್ನ ಡೈಲಿ ಅನ್ನ ತಿಂತಾರೋ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ಒಂದು ಕಡೆ ಜಾಗ ಕೊಡಬೇಕು ಮಾಡಿಕೊಡೋಕ್ಕೆ. ಬಡವ್ರಿಗೆ ಮಾತ್ರ ತೊಂದರೆ ಆಗ್ತಾಯಿದೆ ಅಷ್ಟೇ, ಬೇರೆ ಏನಿಲ್ಲ. ಬಡವ್ರಿಗೆಲ್ಲನೂ ಸಹಾಯ ಮಾಡಿಕೊಡ್ಬೇಕು ಅಷ್ಟೇ. ಎಲ್ಲರೂ ಬಡವ್ರಿಗೆ ಹೊಟ್ಟೆ ಮೇಲೆ ಎಲ್ಲ ಹೊಡಿತವ್ರೆ ಅಷ್ಟೇ. ಮಾತಾಡ್ತೀರಾ? ಇಲ್ಲಿ ಮಾಹಿತಿ ಹಕ್ಕು ಸಾಮಾಜಿಕ ಹೋರಾಟಗಾರ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಇದ್ದಾರೆ. ಅವರ ಅಭಿಪ್ರಾಯ ಏನು ಅಂತ ಕೇಳ್ತಾ ಹೋಗೋಣ. ಸರ್ ಹೇಳಿ, ಈ ಕಾರ್ಯಾಚರಣೆ ಬಗ್ಗೆ ಮತ್ತು ಈ ಫುಟ್ಪಾತ್ ತೆರವು ಬಗ್ಗೆ. ಇದು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿರ್ತಕ್ಕಂಥದ್ದು. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಒಂದಷ್ಟು ನಿಯಮಗಳಿದ್ದಾವೆ. ಇವತ್ತೇನು ಹೊಸದಾಗಿ ಆಗಿರ್ತಕ್ಕಂಥದ್ದಲ್ಲ ಇದು. ರಾಜ್ಯ ಹೆದ್ದಾರಿ ಆಗ್ಬೋದು, ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು. ಇಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ. ಕಾನೂನುಗಳನ್ನ ವೈಲೇಷನ್ ಮಾಡಿರ್ತಂಥದ್ದು ಜನರು ಕೂಡ, ಮತ್ತು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೇ ಇರ್ತಕ್ಕಂಥ ಸಂದರ್ಭದ್ದು ಕೂಡ ಈ ನಮ್ಮ ಅಧಿಕಾರಿಗಳು, ಪುರಸಭೆ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಅಧಿಕಾರಿಗಳಾಗ್ಬೋದು, ಅವ್ರದ ಬೇಜವಾಬ್ದಾರಿತನದಿಂದ ಈ ರೀತಿಯಾದಂಥ ಒತ್ತುವರಿ ಆಗಿದೆ. ಒತ್ತುವರಿ ಮಾಡಬೇಕಾದ್ರೇ ಅವರು ನೋಟಿಸ್ ಕೊಟ್ಟು ಅವ್ರು ಇದು ಮಾಡಿದರೆ ಇದಕ್ಕೆ ಪ್ರಮುಖವಾಗಿ ರಾಜಕಾರಣಿಗಳು ಕೊಡೋ ಕಾರಣ. ಯಾರೋ ಒಬ್ಬ ಜನಪ್ರತಿನಿಧಿ ಅವ್ನು ನನ್ನ ಕಡೆನೋ ಬಿಡೋ, ಈ ಥರದ್ದೆಲ್ಲ ಮಾಡಬಾರ್ದು. ಕಾನೂನು ಎಲ್ರಿಗೂ ಒಂದೇ ಥರ ಇರಬೇಕು. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ರಿಗೂ ಒಂದೇ ಇದೆ. ಆದರೆ ಇದು ಇವತ್ತಿನ ಕಾರ್ಯಾಚರಣೆಗೆ ಇದು ಪ್ರಮುಖವಾದಂಥ ಕಾರಣ. ನಾವು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನ್ಯಾಯಾಲಯದಲ್ಲಿ ದಾಖಲಾಗಿ ಮಾಡಿರ್ತಕ್ಕಂಥ ಕೇಸಿನ ಆಧಾರದ ಮೇಲೆ ಆ ನ್ಯಾಯಾಧೀಶರು ಕರೆದು ಅಧಿಕಾರಿಗಳಿಗೆ ವಾರ್ ಮಾಡಿದ್ದಾರೆ. ಇದು ಕಳೆದ 1 ವರ್ಷದಲ್ಲಿ ಹಿಂದೆ ಆಗಬೇಕಾಗಿತ್ತು. ಹಿಂದೆ ಇದ್ದಂಥ ಶಿವಪ್ರಸಾದ್ ಅವರು ಅಫಿಡೇವಿಟ್ಟು ಚಾಪಾ ಕಾಗದದಲ್ಲಿ ಬರ್ಕೊಟ್ಟಿದ್ರು. ಇಷ್ಟು ದಿನದ ಒಳಗಡೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಬರ್ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆಗಬೇಕಾಯಿತು. ಅವರು ಟ್ರಾನ್ಸ್ಫರ್ ಆದರು. ಟ್ರಾನ್ಸ್ಫರ್ ಆದ ನಂತರ ಪಾಪ ಈಗ ಮೇಡಮ್ ಅವರು ಬಂದಿದ್ದಾರೆ. ಒಳ್ಳೆ ಏನು ಗಂಡಸರುಗಳು ಅಧಿಕಾರಕ್ಕಿಂತ ಹೆಂಗಸರುಗಳು ತಮ್ಮ ಅಧಿಕಾರ ಮತ್ತು ಕಾನೂನು ವ್ಯಾಪ್ತಿಯಾದಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತು ಏನು ನ್ಯಾಯಾಲಯದ ಆದೇಶಕ್ಕೆ ಯಾರೂ ಹೊಣೆಗಾರರಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, ಕಾನೂನಾತ್ಮಕವಾಗಿ ನಾವು ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಸಲ್ಲಿಸಿದ್ದೀವಿ. ರಾಷ್ಟ್ರೀಯ ಹೆದ್ದಾರಿಯ ಏನು ಅಧಿಕಾರ ಇದೆ, ಅಧಿಕಾರ ಇವತ್ತಿಗೇನು ಹೊಸದಾಗಿ ಆಗಿರ್ತಕ್ಕಂಥದ್ದು 40 ಮೀಟ್ರು ರಸ್ತೆ ಇದೆ. 40 ಮೀಟ್ರ್ ಆಚೆಗೆ ಇವರು 6 ಮೀಟ್ರ್ ಬಿಟ್ಟು ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಅಂತ ಇರೋದು. ಚರಂಡಿಯಿಂದ ಆಚೆಗೆ ರಸ್ತೆಯ ಗಡಿಯ ಅಂಚಿನಿಂದ 6 ಮೀಟ್ರ್ ಬಿಟ್ಟು ನೀವು ಬಿಲ್ಡಿಂಗ್ಗಳು ಕಟ್ಟಬೇಕು ಅಂತ ಇರೋದು. ಅದುವರೆಗೂ ಯಾವ ಕಾರಣಕ್ಕೂ ನಿಮ್ಗೆ ಲೈಸೆನ್ಸ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಪರಿಹಾರ ಕೇಳೋ ಹೋಗಿಲ್ಲ. ಕೋರ್ಟ್ಗಳು ಕೂಡ ಪರಿಹಾರ ಕೊಡೋದಿಲ್ಲ. ಇದನ್ನು ಸಾರ್ವಜನಿಕರಿಗೆ ನಿರಂತರವಾಗಿ ಅರಿವು ಮೂಡಿಸಬೇಕಾದ ಜವಾಬ್ದಾರಿ ಅಧಿಕಾರಿಗಳಿಗಿದೆ. ಆ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಷ್ಟೇ. ಇದು ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಪ್ರಕರಣ ದಾಖಲು 2020ರಲ್ಲಿ ಹಾಕಿರುವಂಥ ಕೇಸು ಇವಾಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಹಾಗಾಗಿ ಕೋರ್ಟ್ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಜನಗಳಾಗಲಿ ಅಧಿಕಾರಿಗಳಾಗಲಿ ನಿರಂತರವಾಗಿರಬೇಕು. ಯಾವ ಕಾರಣಕ್ಕೂ ನಾವು ಮುಂದಕ್ಕೂ ಇದು ಹೀಗೆ ಆದರೆ ನಿರಂತರವಾಗಿ ಮತ್ತೆ ಅಧಿಕಾರಿಗಳನ್ನ ಜೈಲಿಗೆ ಕಳಿಸುವಂಥ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಅವರು ಮಾತು ಇಷ್ಟ ಆಗಿದೆ. ಯಾಕೆಂದರೆ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲಿಸಬೇಕು. ಯಾಕೆ ಅಂತಂದರೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಸುಗಮವಾದ ರಸ್ತೆ ಬೇಕು, ಸಂಚಾರ ಬೇಕು. ಎಲ್ಲವನ್ನು ಕೂಡ ಮೂಲಭೂತ ಸೌಕರ್ಯವನ್ನು ಪುರಸಭೆ ಒದಗಿಸಬೇಕು. ಸಾರ್ವಜನಿಕರು ಕೂಡ ಸರ್ಕಾರಿ ಆಸ್ತಿಯಲ್ಲಿ ತಮ್ಮ ಯಾವುದೇ ಸ್ವತ್ತುಗಳನ್ನ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ. ಹಾಗೆ ಇಲ್ಲಿ ನಮ್ಮ ವಕೀಲರಿದ್ದಾರೆ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳ್ತಾ ಹೋಗೋಣ. ವಕೀಲರು ಲೈವಲ್ಲಿದ್ದೀವಿ. ಈ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಾ? ಒಂದು ವಸಂತವಾಣಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದು ಶ್ಲಾಘನೀಯ. ಒಂದು ಪುರಸಭೆಗೆ ಮತ್ತು ಏನು ಸಾರ್ವಜನಿಕರು ಖಂಡಿತವಾಗಿ ಸಹಾಯ ಮಾಡಬೇಕು. ಕಾರಣ ಏನು ಅಂದರೆ ಭಾಳಷ್ಟು ಮಕ್ಕಳುಗಳು ಏನು ಜನಗಳೆಲ್ಲ ರೋಡಲ್ಲಿ ಹೋಗ್ತಾರೆ, ರಸ್ತೆಯಲ್ಲಿ ಹೋಗ್ತಾರೆ. ಅವ್ರು ಎಲ್ಲೂ ಹೋಗಬೇಕು. ಫುಟ್ಪಾತ್ನ ನೀವು ಒತ್ತುವರಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರು ಎಲ್ಲಿ ಹೋಗಬೇಕು?
ನಿಮ್ಮ ಜೀವನ ನಡೆಸಬೇಕು. ಪಾದಚಾರಿಗಳು ರಸ್ತೆಯಲ್ಲಿ ಹೋಗಬೇಕು ಅಂದರೆ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ ಯಾರು ಜವಾಬ್ದಾರಿ? ಯಾರು? ಸರ್ಕಾರ ಹೊಣೆನಾ, ಪುರಸಭೆ ಹೊಣೆನಾ, ಅಥವಾ ಅಂಗಡಿಯವ್ರು ಬೋಲ್ಡ್ ಹಾಕೊಂಡಿರೋದು ಹೊಣೆನಾ? ಯಾರು ಹೊಣೆ? ದಯಮಾಡಿ ಈ ಕೆಲಸ ಮಾಡ್ತಿರೋದು ಖಂಡಿತವಾಗಿ ಶ್ಲಾಘನೀಯ. ಮಾಡಬೇಕು, ಮಾಡಲೇಬೇಕು. ಎಲ್ಲರೂ ಸಹಕಾರ ಕೊಡಬೇಕು. ಸಾರ್ವಜನಿಕರು, ಅಂಗಡಿಯವರು ಎಲ್ಲರೂ ಸಾರ್ವಜನಿಕರು ಅನುಕೂಲ ಮಾಡಿಕೊಡ್ಬೇಕು. ಭಾಳಷ್ಟು ಮಕ್ಕಳುಗಳು ನೀವು ದಯಮಾಡಿ 11 ಗಂಟೆಗೆ ನೋಡ್ಬೇಕು. ನೀವು ಮಕ್ಕಳು ಸ್ಕೂಲ್ ಬಿಟ್ಟಾಗ ನೋಡ್ಬೇಕು. ನೀವು ಯಾರ ಮಕ್ಕಳಾದ್ರೇನು ತೊಂದರೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಬರುತ್ತಾ, ಸಾರ್ವಜನಿಕರು ಬರ್ತಾರೆ? ಯಾರು ಬರ್ತಾರೆ? ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಒಳ್ಳೆಯದು. ಪುರಸಭೆಯವರು, ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡಿ. ಓಕೆ, ನಾವು ನಿರಂತರವಾಗಿ ಒತ್ತುವರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಜೊತೆಲಿರ್ತೀವಿ. ಏನಾಗುತ್ತೆ ಏನು ಅನ್ನೋದನ್ನು ನಿಮಗೆ ಈ ದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದರೆ ನಾನು ಕೂಡ ಸೂಚನೆ ಏನು ಅಂತ ಅಂದರೆ, ನೀವು ಕೂಡ ಪುಟ್ಟವಾದ ವ್ಯಾಪಾರಿಗಳಾಗಿದ್ದರೆ ಅಥವಾ ರಸ್ತೆಯಲ್ಲಿ ನೀವೇನಾದರೂ ಈ ಸರಕು ಸಾಮಾನುಗಳನ್ನು ಅಥವಾ ಏನಾದರೂ ನಿಮ್ಮ ವಸ್ತುಗಳನ್ನ ಇಟ್ಟಿದ್ರೆ ದಯವಿಟ್ಟು ಈಗಲೇ ತೆಗೆದು ಒಳಗಡೆ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಒತ್ತುವರಿ ಸಂದರ್ಭದಲ್ಲಿ ಅದಕ್ಕೆಲ್ಲ ನಷ್ಟ ಆಗ್ಬೋದು, ಹಾಳಾಗ್ಬೋದು. ಅದರ ಬದಲು ನೀವೇ ತೆರವು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಪ್ರತಿ ಕ್ಷಣಕ್ಕೂ ಕೊಡ್ತಾ ಹೋಗ್ತೀನಿ. ನಂತರ ಬಂಧುಗಳೇ, ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆ ಅಂತ ಅಂದರೆ ಆ ಫುಟ್ಪಾತ್ ವ್ಯಾಪಾರಿನೋ ಅಥವಾ ಅಂಗಡಿ ಮಾಡಿರೋನೋ ಯಾರೋ ಕೂಡ ಆ ವಸ್ತುವನ್ನು ನಷ್ಟ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಅವನಿಗೆ ತಲುಪೋ ತನಕ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.